ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಮೇಘನಾಸ್ ಡೈರಿ. ನಾನು ಮೇಘನಾ. ನಾವಿವಾಗ ಹೋಗಿರೋದು ಶೂಲಿನ್ ರೆಸಾರ್ಟ್ಸ್ಗೆ. ನನ್ನ ಅಲ್ಲಿನ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಈ ವಿಡಿಯೋ ತಂದಿದ್ದೀನಿ. ಈ ಶೂಲಿನ್ ರೆಸಾರ್ಟ್ಸ್ ಬಂದು ತಾವರೆಕೆರೆಯಲ್ಲಿರೋದು. ಮಾಗಡಿ ಮೇನ್ ರೋಡ್, ನೈಸ್ ರೋಡ್ ಜಂಕ್ಷನಿಂದ 1.5 ಕಿಲೋಮೀಟರ್ ಆಗುತ್ತೆ. ಮೇನ್ ರೋಡ್ಸ್ ತನಕ ನಿಮಗೆ ಬಸ್ಗಳ್ಸ್ ಅವೈಲಬಿಲಿಟಿ ಇರುತ್ತೆ. ಅಲ್ಲಿಂದ ಒಳಗಡೆ ಯಾವುದಾದ್ರೂ ಆಟೋನೋ ಏನಾದರೂ ಮಾಡ್ಕೊಂಬರ್ಬೇಕಾಗತ್ತೆ. ಓನ್ ವೆಹಿಕಲ್ಸ್ ಇದ್ದರೆ ಅದು ಇನ್ನೂ ಬೆಸ್ಟ್ ಅಂತ ಅನಿಸುತ್ತೆ. ನಾವಿಲ್ಲಿ ಕಾರ್ನ ಪಾರ್ಕಿಂಗ್ ಮಾಡಿ ನೆಕ್ಸ್ಟ್ ನಾವು ಹೋಗಿದ್ದೆ ಚೆಕ್-ಇನ್ ಕಡೆ. ನಾನು ನಿಮ್ಗೆ ಇನ್ನೊಂದು ವಿಷಯ ಹೇಳ್ತೀನಿ, ನೀವು ಯಾವತ್ತಾದರೂ ಪ್ಲ್ಯಾನ್ ಮಾಡಿದ್ರೆ ಹೋಗಬೇಕು ಅಂತ, ಪ್ಲೀಸ್ ಸ್ಯಾಟರ್ಡೇ ಸಂಡೇಸ್ ಅವಾಯ್ಡ್ ಮಾಡಿ. ಬಿಕಾಸ್ ತುಂಬ ಕ್ರೌಡ್ ಇರುತ್ತೆ. ನಾವು ಹೋಗಿದ್ದು ಸಂಡೇ ಆಗಿದ್ದರಿಂದ ಕ್ರೌಡ್ ಜಾಸ್ತಿ ಇತ್ತು. ಚೆಕ್-ಇನ್ನಲ್ಲಿ ನಮಗೆ ಜಾಸ್ತಿ ಟೈಮ್ ಹಿಡಿಲಿಲ್ಲ ಬಿಕಾಸ್ ನಾವು ಪ್ರೀ ಬುಕ್ಕಿಂಗ್ ಮಾಡಿದ್ವಿ. ಬಟ್ ಕ್ಯೂ ತುಂಬ ದೊಡ್ಡದಾಗಿತ್ತು. ಪ್ರೀ ಬುಕ್ಕಿಂಗ್ ಮಾಡಿದ್ದವ್ರಿಗೆ ಆವಾಗಲೇ ಟ್ಯಾಕ್ಸ್ ಎಲ್ಲ ಕೊಡ್ತಾಯಿದ್ರು. ಅಲ್ಲಿ ವೆಯ್ಟ್ ಮಾಡಿ ಬುಕ್ಕಿಂಗ್ ಮಾಡ್ತಾ ಇದ್ದವ್ರಿಗೆ ಲೇಟ್ ಆಗ್ತಾಯಿತ್ತು. ಆ್ಯಂಡ್ ತಿಂಡಿಗೂ ಕೂಡ ಕ್ಯೂ ಜಾಸ್ತಿನೇ ಇತ್ತು. ಸೊ ಸ್ವಲ್ಪ ಬೇಗ ಹೋಗೋದಕ್ಕೆ ಟ್ರೈ ಮಾಡಿ. ನಾವು ಹೋದಾಗ 10 ಆಗಿತ್ತು ಅಂತ ಅನಿಸುತ್ತೆ. ಮಕ್ಕಳಿಗೆ ಹೊಟ್ಟೆ ಎಲ್ಲ ಹಸ್ತಿರುತ್ತಲ್ವ, ಅವ್ರು ಸ್ವಲ್ಪ ಡಲ್ಲಾಗಿ ಕಾಣಿಸ್ತಾಯಿದ್ರು. ಬೆಳಗ್ಗೆ ತಿಂಡಿ ಲೇಟ್ ಆಯಿತು ಅಂದರೆ ಅವ್ರ ಫೇಸ್ಗಳನ್ನ ನೋಡೋದಕ್ಕೆ ಆಗೋದಿಲ್ಲ. ಆ್ಯಂಡ್ ನಾವು ಕ್ಯೂವಲ್ಲಿ ನಿಂತಿದ್ದು ಅವ್ರಿಗೆ ಹಿಂಸೆ ಆಗ್ತಾಯಿತ್ತು. ಕ್ಯೂವಲ್ಲಿ ನಿಂತ್ಕೋಬೇಕಾ ಅನ್ನೋ ಥರ ಅವ್ರಿಗೆ ಫೀಲ್ ಆಗ್ತಾಯಿತ್ತು. ಅವ್ರ ಫೇಸಸ್ ನೋಡಿದ್ರೆ ನಮ್ಗೆ ಹಂಗೆ ಅನ್ನಿಸ್ತಾ ಇತ್ತು. ಇನ್ನೇನು ಕ್ಯೂ ಮುಗ್ದೋಯ್ತು, ಟಿಫನ್ ತಿನ್ನೋಣ ಸುಮ್ಮನೆ ಇರಿ ಅಂತ ಸಮಾಧಾನ ಮಾಡಿಕೊಂಡು ಬಾಬಾ ಅಷ್ಟರಲ್ಲಿ ನಾನೊಂದು ಫೋಸ್ ಕೊಡ್ತೀನಿ, ಫೋಟೋ ತೆಗೀರಿ ಅಂತ ಹೇಳಿದ್ರು. ನಾವು ಓಕೆ ಫೋಟೋ ತಕ್ಕೊಂಡು, ಆ್ಯಕ್ಚುಲಿ ಅಲ್ಲಿ ಫೋಟೋಸ್ ಚೆನ್ನಾಗಿ ಬರ್ತಾಯಿತ್ತು ಹೇಳ್ಬೇಕಂದ್ರೆ. ಆ್ಯಂಡ್ ಅಲ್ಲಿಂದ ಮುಂದೆ ಬಂದರೆ ನಾವು ಒಂದಷ್ಟು ವೆರೈಟೀಸ್ ಆಫ್ ಫುಡ್ಸ್ ನೋಡಿದ್ವಿ. ಇಡ್ಲಿ ಇತ್ತು, ಪೊಂಗಲ್ ಇತ್ತು, ಸಾಂಬಾರು, ಚಟ್ನಿ, ವಡೆ, ಕೇಸರಿ ಬಾತ್, ಈ ಥರ ಐಟಮ್ಸ್ ಎಲ್ಲ ಇತ್ತು. ತುಂಬಾ ಚೆನ್ನಾಗಿತ್ತು ಹೇಳ್ಬೇಕಂದ್ರೆ. ಇಡ್ಲಿ ಒಂದು ಬಿಟ್ಟು ಬಾಕಿ ಎಲ್ಲ ಐಟಮ್ಸ್ ಕೂಡ ಚೆನ್ನಾಗಿತ್ತು. ಓಕೆ ನಾವು ಎಲ್ಲ ತೊಗೊಂಡ್ವಿ. ಸೀಟ್ ಎಲ್ಲಿ ಹುಡುಕಿದ್ರೂ ಸಿಗ್ತಾಯಿಲ್ಲ. ಬಿಕಾಸ್ ನಾನು ಹೇಳಿದೆ ಸಂಡೇ ಹೋಗಿದ್ದೀವಿ, ತುಂಬಾ ರಶ್ ಇತ್ತು, ಎಲ್ಲ ಕಡೆ ಫಿಲಪ್ ಆಗಿದ್ರು. ಸೊ ಮೇಲ್ಗಡೆ ರೂಫ್ ಟೆರಸ್ನ ಟ್ರೈ ಮಾಡೋಣ ಅಂತ ಹೋದ್ವಿ. ಹೇಳ್ಬೇಕಂದ್ರೆ ನಾವು ರೂಫ್ ಟೆರಸಿಗೆ ಬಂದಿದ್ದೇ ನಮಗೆ ತುಂಬ ಖುಷಿಯಾಗಿದ್ದು. ಒಂದು ಸಕ್ಕತ್ತಾಗಿತ್ತು ಪ್ಲೇಸ್ ಮಾತ್ರ. ಅಲ್ಲಿ ಕುತ್ಕೊಳ್ಳೋದಕ್ಕೆ ಆ ವೈಬ್ ಆಗಿರ್ಬೋದು, ತುಂಬಾ ಚೆನ್ನಾಗಿತ್ತು. ನನ್ನನ್ನು ಕೇಳಿದ್ರೆ ನೀವು ಅಷ್ಟೇ ಟಿಫನ್ ತೊಗೊಂಡು ಡೈರೆಕ್ಟ್ ರೂಫ್ ಟಾಪ್ಗೆ ಹೋಗ್ಬಿಡಿ. ರೂಫ್ ಟಾಪ್ ಡೈನಿಂಗ್ ತುಂಬ ಚೆನ್ನಾಗಿದೆ. ಅಲ್ಲಿ ಕುತ್ಕೊಂಡು ಊಟ ಮಾಡ್ತಾಯಿದ್ರೆ ತುಂಬ ವೈಬಿಂಗ್ ತುಂಬಾ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ಊಟದ ಬಗ್ಗೆ ನಾನು ಊಟದ ಬಗ್ಗೆ ಹೇಳಬೇಕಂದ್ರೆ, ನೀವು ಊಟಕ್ಕೆ ಕೆಳಗಡೆ ಪ್ರಿಫರ್ ಮಾಡಿ. ಬಿಕಾಸ್ ಪದೇ ಪದೇ ಹೋಗ್ಬೇಕಾಗತ್ತೆ. ಟಿಫನ್ಗಾದರೆ ಒಂದು ಸ್ವಲ್ಪ ಅಲ್ವಾ ನೀವು ತೊಗೊಳ್ಳೋದು. ಸೊ ಸ್ವಲ್ಪ ತೊಗೊಂಡು ಮೇಲೆ ಬಂದು ಕುತ್ಕೊಂಡ್ರೂ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ನಾನು ಅದಕ್ಕೋಸ್ಕರನೇ ಮೆನ್ಷನ್ ಮಾಡಿದ್ದು, ಟಿಫನ್ಗೆ ನೀವು ರೂಫ್ ಟಾಪ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ. ಟಿಫನ್ ತಿಂತ ಅಲ್ಲೇ ರೇಟಿಂಗ್ಸ್ ಕೂಡ ಸ್ಟಾರ್ಟ್ ಮಾಡಿದ್ವಿ. ಏನಾಯಿತು, ಎಷ್ಟು, ಏನು, ಹೇಗಿದೆ ಅಂತ ಎಲ್ಲ ಕೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ನನ್ನನ್ನು ಕೇಳಿದ್ರೆ ಇಡ್ಲಿ ಒಂದುಬಿಟ್ಟು ಬಾಕಿ ಎಲ್ಲ ಓಕೆ ಇತ್ತು. ಮಕ್ಕಳು ಇಡ್ಲಿ ಒಂದುಬಿಟ್ಟು ಬಾಕಿ ಎಲ್ಲ ತಿಂದರು. ನಾವು ಅಷ್ಟೇ ಇಡ್ಲಿ ಒಂದುಬಿಟ್ಟು ಬಾಕಿ ಎಲ್ಲ ತಿಂದ್ವಿ. ಅಲ್ಲಿಂದ ಕೆಳಗಡೆ ಬಂದು ನೋಡಿದ್ರೆ ಫುಲ್ ಡೈನಿಂಗ್ ಏರಿಯಾ ಖಾಲಿ ಆಗಿತ್ತು. ಸಖತ್ತಾಗಿ ಕಾಣಿಸ್ತಾ ಇತ್ತು ವೈಬು. ನಮ್ಗೆ ಆವಾಗಲೇ ಗೊತ್ತಾಗಿದ್ದು ಅಲ್ಲಿದ್ದು ಲೊಕೇಶನ್ ಯಾವ ಥರ ಇದೆ ಅಂತ. ಬಿಕಾಸ್ ಜನ ಇದ್ದಾಗ ಅದು ಗೊತ್ತಾಗಲಿಲ್ಲ. ಅಲ್ಲಿಂದ ನೆಕ್ಸ್ಟ್ ಪ್ಲೇ ಏರಿಯಾಗೆ ಬಂದ್ವಿ. ಪ್ಲೇ ಏರಿಯಾಗೆ ಬಂದಾಗ ಮಕ್ಕಳಿಗೆ ಫಸ್ಟು ಆಟಾಡ್ಸೋಣ ಅಂತ ಅಂದ್ಕೊಂಡ್ವಿ. ಮಕ್ಕಳು ಅವ್ರ ಪಾಡಿಗೆ ಅವ್ರು ಆಟ ಆಡ್ಕೊತಾ ಇದ್ರು. 1-2 ನಿಮಿಷ ನೋಡಿದ್ವಿ. ಇಲ್ಲ ನಾವು ಆಟ ಆಡ್ಕೊತೀವಿ ಅಂತ ಅವರೇ ಹೇಳ್ತಾಯಿದ್ರು. ಹೇಳ್ಬೇಕಂದ್ರೆ ಮಕ್ಕಳು ಪ್ಲೇ ಏರಿಯಾ ಮತ್ತು ನಮ್ಮದು ಏನು ದೊಡ್ಡವ್ರ ಪ್ಲೇ ಏರಿಯಾ ಇದೆ, ಒಂದೇ ಇದರಲ್ಲಿ ಗ್ರೌಂಡಲ್ಲಿ ಇರೋದ್ರಿಂದ ನಮಗೆ ಮಕ್ಕಳು ಕಾಣಿಸ್ತಾ ಇರ್ತಾರೆ ಏನು ಮಾಡ್ತಾ ಇದ್ದಾರೆ, ಏನು ಮಾಡ್ತಾ ಇಲ್ಲ ಅಂತ. ಅದು ಒಂದು ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ನನ್ನ ಮಕ್ಕಳು ಎಸ್ಪೆಷಲಿ ತುಂಬಾ ಖುಷಿಪಟ್ಟು ಅದನ್ನೆಲ್ಲ ಎಂಜಾಯ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ನನಗಾಗ ಅನ್ನಿಸ್ತು ಕರ್ಕೊಂಬಂದಿದ್ದು ಸಾರ್ಥಕ ಆಯಿತು ಅಂತ. ಈಗಿನ ಮಕ್ಕಳು ಕೊಡೋ ಕಾಟಕ್ಕೆ ತಲೆನೋವು ಬಂದುಬಿಡುತ್ತೆ. ಬಟ್ ಅವತ್ತಿನ ದಿನ ನಮ್ಮ 3 ಜನ ಮಕ್ಕಳು ಸೈಲೆಂಟಾಗಿ ಅವ್ರ ಪಾಡಿಗೆ ಅವ್ರು ಆಟ ಆಡ್ಕೋತಾಯಿದ್ರು. ನಾವು ಕೂಡ ನಮ್ಮ ಏನು ಆ್ಯಕ್ಟಿವಿಟೀಸ್ ಇದೆ ಅದನ್ನು ಎಂಜಾಯ್ ಮಾಡ್ತಾಯಿದ್ವಿ. ಟ್ರ್ಯಾಂಪ್ಲಿನ್ ಇರ್ಬೋದು ಮಕ್ಕಳಿಗಾಗಿ, ಸ್ವಿಂಗ್ಸ್ ಇತ್ತು, ತುಂಬಾ ಆಟಗಳಿತ್ತು. ಅದಾದಮೇಲೆ ನವಿಯವರು ಬಾವರು ಚಾಲೆಂಜ್ ಮಾಡಿ, ನೀವು ನಮ್ಮನ್ನು ನೋಡಿ ನಾವು ಎಷ್ಟು ಬೇಗ ಕಂಪ್ಲೀಟ್ ಮಾಡ್ತೀವಿ ನಿಮಗಿಂತ ಅಂತ ಹೇಳಿಬಿಟ್ಟು ಅವರು ಎಲ್ಲ ಗೇಮ್ಸ್ನೂ ಆಡೋದಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲನೂ ಟ್ರೈ ಮಾಡ್ತೀನಿ ಅಂತ ಅಂದ್ಕೊಂಡ್ರು. ಬಟ್ ಅಲ್ಲಿ ಏನಂದರೆ ಎಲ್ಲ ಜಾಮಿಂಗಲ್ಲಿತ್ತು. ಅಂದರೆ ಒಬ್ರೊಬ್ರು ಹೋಗಿ ಅಂತ ಹೇಳ್ತಾಯಿದ್ರು. ಅಲ್ಲಿ ಫುಲ್ಲು ಒಬ್ರೊಬ್ರು ಹೋಗಿ ಒಂದೇ ಪಾಯಿಂಟಲ್ಲಿ 4-5 ಜನ ಕಲೆಕ್ಟ್ ಆಗಿಬಿಡ್ತಾಯಿದ್ರು. ನೆಕ್ಸ್ಟ್ ಮುಂದಕ್ಕೆ ಹೋಗ್ತಾ ಇರಲಿಲ್ಲ. ಅದೇನಾಗ್ತಾಯಿತ್ತು, ಎಲ್ಲರನ್ನೂ ಹೋಲ್ಡ್ ಮಾಡ್ತಾಯಿದ್ರು. ಅದೊಂದು ಪ್ರಾಬ್ಲಮ್ ಬಿಟ್ಟರೆ ಅದೇ ನಾನು ಹೇಳಿದ್ದು, ವೀಕ್ ಡೇಸಲ್ಲಾದರೆ ಚೆನ್ನಾಗಿರುತ್ತೆ. ವೀಕೆಂಡಲ್ಲಾದರೆ ಈ ಥರ ಜಾಮಿಂಗ್ ಎಲ್ಲ ಆಗಿಬಿಟ್ಟು ನೆಕ್ಸ್ಟ್ ಮುಂದಕ್ಕೆ ಹೋಗೋಕ್ಕಾಗೋದೇ ಇಲ್ಲ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಆ ವಿಡಿಯೋದಲ್ಲಿ. ಅದಾದಮೇಲೆ ಸ್ವಲ್ಪ ಹೊತ್ತು ಗೇಮ್ಸ್ ಎಲ್ಲ ಆಡಿದ್ಮೇಲೆ ಕೆಳಗಡೆ ಬಂದು ವೀಡಿಯೋಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊತಾ ಇದ್ವಿ. ವೀಡಿಯೋಸ್ ಮಾಡ್ಕೊಳ್ಳೋದಕ್ಕಂತೂ ಒಳ್ಳೊಳ್ಳೆ ಲೊಕೇಶನ್ಸ್ ಇದೆ ಅಲ್ಲಿ.
ಹೋಗೋಣ. ಇಷ್ಟು ಬೇಗ ಊಟ ಮಾಡ್ಕೊಂಡು ಹೋಗೋಣ ಪೂನಿಗೆ, ಈಗ ಬೇಡ. ಅಷ್ಟರಲ್ಲೇ ಮಧ್ಯಾಹ್ನ 1-1:30 ಆಗೋಗಿತ್ತು. ಊಟದ ಟೈಮ್ ಕೂಡ ಆಗೋಗಿತ್ತು. ಮಕ್ಕಳಿಗೆಲ್ಲ ಊಟ ಮಾಡಿಸ್ಬಿಡೋಣ, ಆಮೇಲೆ ಪೂಲ್ಗೆ ಹೋಗಿ ಆಟ ಆಡೋಣ ಅಂತ ಡಿಸೈಡ್ ಮಾಡಿದ್ವಿ. ಹೋಗಿ ವೆರೈಟೀಸ್ ನೋಡಿದ್ವಿ. ವೆಜ್ಜು ಕೂಡ ಇತ್ತು, ನಾನ್ ವೆಜ್ ಕೂಡ ಇತ್ತು. ನಾವು ನಾನ್ ವೆಜ್ ಪ್ಲೇಟರ್ಸ್ ತೊಗೊಂಡ್ವಿ. ಎಲ್ಲ ತೊಗೊಂಡು ಬಂದು ಕುತ್ಕೊಂಡು ಫಸ್ಟು ಮಕ್ಳಿಗೆ ತಿನ್ನಿಸಿದ್ವಿ, ಆಮೇಲೆ ಮತ್ತೆ ಹೋಗಿ ನಾವು ಹಾಕ್ಕೊಂಡು ನಾವು ತಿಂತಾಯಿದ್ವಿ. ಪರವಾಗಿಲ್ವಾ? ಇವ್ರದ್ದು 5 ನಿಮಿಷ 10 ನಿಮಿಷ ಆದಮೇಲೆ ಹೇಳಿದ್ರು ಚೆನ್ನಾಗಿತ್ತು, ಪರವಾಗಿಲ್ಲ ಅಂತ. ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ನಮ್ಮನೆಯವ್ರದ್ದು ಏನು ಫನ್ ಅಂದರೆ, ಏನಾದರೂ ಹೇಳಿದ್ರೆ ಅದಕ್ಕೆ ಊಟ ಮಾಡೋದ್ರಲ್ಲಿ ಜಾಸ್ತಿ, ನನ್ನ ರೇಟ್ಸೋದಕ್ಕೇ ಜಾಸ್ತಿ ಟೈಮ್ ಕೊಡ್ತಾರೆ ಅವರು. ತಿನ್ಸಿ ಅಂತ ಏನಾದ್ರು ತಿನ್ಸಿ. ನಮಗೆ ಕುಡಿಯೋಕೆ ನೀರು ತಂದಿಡು. ಎಷ್ಟು ಬೇಕು? ಒಂದು 2-3 ಗ್ಲಾಸ್. ವಿಡಿಯೋ ಆಗ್ತಾ ಇದೆ, ಆನ್ ಆಗಿದೆ. ನನಗೊಂದಷ್ಟು ರೀಲ್ಸ್ಗೆ ಫನ್ ವೀಡಿಯೋಸ್ಗಳನ್ನ ಮಾಡಿಕೊಂಡೆ. ನವ್ಯವರು ಇದೆಲ್ಲ ಬೇಡ ಅಂತ ಹೇಳ್ತಾಯಿದ್ರು, ಬಟ್ ನನಗೆ ಖುಷಿ ಅಲ್ಲ ನಾನು ರೀಲ್ಸ್ ಮಾಡ್ಕೊಳ್ಳೋದಕ್ಕೆ. ಒಂದು ಸ್ವಲ್ಪ ರೀಲ್ಸ್ ಮಾಡಿಕೊಂಡೆ. ನನಗೆ ಅಲ್ಲಿನ ಕಾಟೇಜಸ್ಗಳು ತುಂಬ ಇಷ್ಟ ಆಯಿತು. ಅದಾದಮೇಲೆ ನಾವು ಪೂಲ್ಗೆ ಹೋದ್ವಿ. ಆ್ಯಕ್ಚುಲಿ ನಾವು ಹೋದಾಗ ಯಾರೂ ಇರಲಿಲ್ಲ, ಯಾಕೆಂದರೆ ಎಲ್ಲ ಊಟಕ್ಕೆ ಹೋಗಿದ್ರು. ನಾವು ಬಂದು ಡ್ರೆಸ್ ಚೇಂಜ್ ಮಾಡಿ ವಾಪಸ್ ಪೂಲಿಗೆ ಇಳಿಯೋ ಅಷ್ಟರಲ್ಲಿ ತುಂಬ ಜನ ತುಂಬ್ಕೊಬಿಟ್ಟಿದ್ರು. ಎಲ್ಲ ಊಟದಿಂದ ಬಂದು ಡೈರೆಕ್ಟ್ ನೀರಿಗೆ ಬಿದ್ದುಬಿಟ್ಟಿದ್ದಾರೆ. ಹೋಗಿ ಸ್ವಿಮ್ ಮಾಡಿ ಹಾಂ. ಪೂಲು, ರೈನ್ ಡ್ಯಾನ್ಸ್ ಎಲ್ಲ ಮುಗಿಸ್ಕೊಂಡು ಆಚೆ ಬಂದು ಒಂದಷ್ಟು ಮತ್ತೆ ವೀಡಿಯೋಸ್ ಮಾಡಿಕೊಂಡು ನಮ್ಮನೆಯವ್ರು ಹೇಳ್ತಾಯಿದ್ರು, ನಡೀರಿ ಆಯಿತು ಸ್ನ್ಯಾಕ್ಸ್ ಕಡೆ ಹೋಗೋಣ, ಸ್ನ್ಯಾಕ್ಸ್ ತಿನ್ನೋ ಟೈಮ್ ಆಗಿದೆ. ಮಕ್ಳಿಗೂ ಹೊಟ್ಟೆ ಆಗಿರುತ್ತಲ್ಲ, ಒಂದು 5-5:30 ಆಗಿತ್ತು. ಅವ್ರಿಗೂ ಹಾಲು ಅದು ಇದು ಅಂತ ಕೇಳ್ತಾ ಇರ್ತಾರೆ ಆ ಟೈಮಲ್ಲಿ. ಸೊ ಸ್ನ್ಯಾಕ್ಸ್ ಕಡೆ ಹೋಗೋಣ ಅಂತೇಳಿ ಸ್ನ್ಯಾಕ್ಸ್ಗೆ ಹೋದ್ವಿ. ಸ್ನ್ಯಾಕ್ಸಲ್ಲಿ ಸಮೋಸ ಮತ್ತು ಕಾಫಿ ಆರ್ ಟೀ ಇತ್ತು ಅಷ್ಟೇ, ಬೇರೆ ಏನೂ ಇರಲಿಲ್ಲ. ಅಲ್ಲಿ ಕಾಟೇಜಸ್ಸಿಂದ ಸೈಡ್ಗೆ ಒಂದಷ್ಟು ಔಟ್ಡೋರ್ಸ್ ಆ್ಯಂಡ್ ಇಂಡೋರ್ಸ್ ಗೇಮ್ಸ್ ಕೂಡ ಇದೆ. ನೀವು ಬೇಕಿದ್ದರೆ ಎಂಜಾಯ್ ಮಾಡ್ಬೋದು ಅದನ್ನು. ಇಲ್ಲ ರೋಪಲ್ಲೇ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಂದರೆ ರೋಪ್ನೇ ಟ್ರೈ ಮಾಡ್ಬೋದು. ರೋಪ್ಸ್ ಕ್ಲೈಂಬಿಂಗ್ಸು ಅದೆಲ್ಲ ತುಂಬ ಚೆನ್ನಾಗಿದೆ ಹೇಳಬೇಕು ಅಂತ ಅಂದರೆ. ಇದೆಲ್ಲ ಮುಗಿಸ್ಕೊಂಡು ನಾವು ಮನೆ ಕಡೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ನೀವು ಯಾರಾದರೂ ಈ ರಜಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ರೆ ಇದು ಬೆಸ್ಟ್ ವಿಸಿಟ್. 1 ಡೇ ಪ್ಲ್ಯಾನ್ ಆಗಿದ್ದರೆ ಇದಕ್ಕೆ ಹೋಗಿ ಬರ್ಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬಾ ಚೆನ್ನಾಗಿತ್ತು, ಮಕ್ಕಳು ತುಂಬ ಎಂಜಾಯ್ ಮಾಡಿದ್ರು ಎಸ್ಪೆಷಲಿ. ಆ್ಯಂಡ್ ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ಯಾರೆಲ್ಲ ನನ್ನ ವೀಡಿಯೋನ ಕಂಪ್ಲೀಟ್ ಎಂಡ್ ತನಕ ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಲ್ಲ ಅವ್ರಿಗೆಲ್ಲರೂ ಡಬಲ್ ಥ್ಯಾಂಕ್ಸ್.